ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಗೆಯೇ ಇದು ಬಂದು ಜನ್ಮಾಷ್ಟಮಿ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಪುಟಾಣಿ ಕೃಷ್ಣ ಇತ್ತು, ಅದಕ್ಕೇ ಹೂಗಳಿಂದ ಅಲಂಕಾರ ಮಾಡಿಕೊಂಡು ನೈವೇದ್ಯನ ಇಟ್ಬಿಟ್ಟು ನಾನಿಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಬೆಳಗ್ಗೆನೆ. ಹಾಗೆ ಮಕ್ಕಳಿಬ್ಬರೂ ಸಹ ನಾನು ಕೃಷ್ಣನ ಥರ ಡ್ರೆಸ್ಅಪ್ ಮಾಡಿ ಕಳಿಸ್ಬೇಕಿತ್ತಲ್ವ, ಅದಕ್ಕೋಸ್ಕರ ಅವ್ರನ್ನೂ ಸಹ ಬೇಗ ಎಬ್ಬಿಸ್ದೆ. ಅಂದರೆ 6:30ಗೆಲ್ಲ ಎದ್ಬಿಟ್ರು. 6:30ಗೆ ಎದ್ದು ಅವರು ಸ್ನಾನ ಮಾಡಿಕೊಂಡು ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ 8 ಆಗೋಯಿತು. ನನ್ನ ಹತ್ರ ಇರುವಂಥ ಒಂದು ದುಪ್ಪಟ್ಟಾಸು ಮತ್ತು ಬ್ಲೌಸ್ ಪೀಸಸ್ಸಿಂದ ನಾನು ಈ ಥರ ಇಬ್ಬರನ್ನೂ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಕಚ್ಚೆ ಕಟ್ಟಿದ್ದೆಲ್ಲನೂ. ಹಾಗೆ ಕಿರೀಟ ಮತ್ತು ತೋಳ್ಬಂದಿ ಮಾತ್ರ ನಾನು ಹೊರಗಡೆ ಅಂಗಡಿಯಿಂದ ಹಿಂದಿನ ದಿನ ಹೋಗ್ಬಿಟ್ಟು ತಗೊಬಂದಿದ್ದೆ. ಮತ್ತು ಇನ್ನು ಕತ್ತಿಗೆ ಹಾಕಿರೋದೆಲ್ಲ ಸಹ ನನ್ನ ಹತ್ರನೇ ಇತ್ತು. ಎಲ್ಲನೂ ಸಹ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಅವರಿಬ್ಬರನ್ನೂ ರೆಡಿ ಮಾಡಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದರು. ತುಂಬಾ ಖುಷಿಯಾಗಿದ್ದರು ಇಬ್ಬರೂ ಈ ಥರ ಡ್ರೆಸ್ ಮಾಡಿಕೊಂಡು ಸ್ಕೂಲ್ಗೆ ಹೋಗೋದಕ್ಕೆಲ್ಲನೂ. ಹಾಗೆ ನನಗೂ ಸ್ಕೂಲಿಗೆ ತುಂಬಾ ಟೈಮ್ ಆಗೋಗಿತ್ತು. ಸರಿ ಅಂತ ಅವ್ರಿಗೆಲ್ಲ ಸಹ ಇನ್ನೊಂದು ಸರಿ ಚೆಕ್ ಮಾಡಿ ಎಲ್ಲ ಟೈಟ್ ಇದೆಯಾ ಕಚ್ಚೆ ಕಟ್ಟಿರೋದು ಅಂತ ಎಲ್ಲ ಹೇಳಿ ಚೆಕ್ ಮಾಡಿಕೊಂಡು ನಾನು ಸಹ ಹೊರಟೆ. ಯಾಕಂದ್ರೆ ನಮ್ಮ ಸ್ಕೂಲಲ್ಲೂ ಸಹ ಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ ಇತ್ತು. ನೋಡ್ಬೋದು ಮಕ್ಕಳೆಲ್ಲನೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಹಾಗೆ ಒಂದು ದೊಡ್ಡ ಮಕ್ಕಳಿಂದ ಒಂದು ಡ್ಯಾನ್ಸ್ ಕೂಡ ಇತ್ತು. ಅವರು ಸಹ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು. ಈ ಥರ ಕ್ಲಾಸಿಕಲ್ ಜ್ಯುವೆಲರಿ ಎಲ್ಲ ಹಾಕ್ಕೊಂಬಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಅವರೆಲ್ಲ ಒಂದು ದಿನದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಈ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ನ ಕೊಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಎಲ್ಲನೂ. ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು ದಿನದಲ್ಲಿ ಪ್ರಾಕ್ಟೀಸ್ ಮಾಡಿದವರು ತುಂಬ ಚೆನ್ನಾಗಿತ್ತು. ಒಂದು ದಿನದಲ್ಲಿ ಜ್ಯುವೆಲರಿನ ಅವ್ರು ರೆಡಿ ಮಾಡ್ಕೊಂಡಿದ್ದು ತುಂಬಾ ಖುಷಿಯಾಗುತ್ತೆ ಮಕ್ಕಳ ಈ ಒಂದು ಎಫರ್ಟ್ಗೆ. ನಂತರ ಈ ಡ್ಯಾನ್ಸ್ ಆದಮೇಲೆ ಮಡಿಕೆ ಹೊಡೆಯುವಂಥ ಒಂದು ಕಾಂಪಿಟೇಷನ್ ಇತ್ತು. ಹಾಗೆ ಚಿಕ್ಕ ಮಕ್ಕಳು ಡ್ರೆಸ್ ಮಾಡ್ಕೊಂಬಂದಿದ್ರಲ್ವ, ಅವ್ರದ್ದು ಫ್ಯಾನ್ಸಿ ಡ್ರೆಸ್ ಥರ ಅದನ್ನು ಸಹ ಏರ್ಪಾಡು ಮಾಡಿದ್ವಿ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ನಂತರ ಈ ಒಂದು ಡ್ಯಾನ್ಸ್ ಎಲ್ಲ ಮುಗಿಸಿ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ 4 ಆಯಿತು. ಮನೆಗೆ ಹೋದ ತಕ್ಷಣ ಮಗಳಿಬ್ಬರನ್ನು ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಕೃಷ್ಣಂದು, ಅಲ್ಲಿ ಕರ್ಕೊಂಡೋಗಿದ್ವಿ. ಒಳಗಡೆ ಎಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಂತರ ಪ್ರಸಾದನ ತಗೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬರೋ ಅಷ್ಟೊತ್ತಿಗೆ ಅಲ್ಲಿ ತುಂಬಾ ಆಟ ಸಾಮಾನು ಅಂಗಡಿಗಳು ಹಾಕ್ಬಿಟ್ಟಿದ್ರು. ಅದನ್ನ ನೋಡಿಬಿಟ್ಟು ಬೇಕು ಅಂತ ಹಠ ಮಾಡಿದ್ರು. ಸರಿ ಅಂತ ಅವ್ರಿಗೆ ಬೇಕಾಗಿರೋದನ್ನ ಕೊಡಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಮತ್ತು ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮನೆಗೆ ಹೋದ್ಮೇಲೆ ತುಂಬಾ ಕೆಲಸ ಆಯಿತು. ಅದಕ್ಕೋಸ್ಕರ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.